ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕಾಶಿ ಜಗದ್ಗುರುಗಳು ಬೀದರ್ನಲ್ಲಿ ಮಾತಾಡಿದ್ದಾರೆ. ಅವರೊಬ್ಬ ಬಲಿಷ್ಠ ನಾಯಕ. ಈ ಬಾರಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿಯೇ ಕಲಿಸುತ್ತಾರೆ ಅಂತ ಹೇಳಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಶಕ್ತಿ ಏನು ಅನ್ನೋದನ್ನ ಮೋದಿ ಅವರು ತೋರಿಸ್ತಾರೆ. ಪಿಒಕೆ ನಮ್ಮದು, ನಾವು ಅದನ್ನ ಮರಳಿ ಪಡೆಯುತ್ತೇವೆ. ಇದು ಕಾಶಿ ಜಗದ್ಗುರುಗಳ ಮಾತು ಬೀದರ್ನಲ್ಲಿ. ಹಿಂದೂಗಳ ಮೇಲೆ ಏನ್ ಬರ್ಬರವಾಗಿ ಹತ್ಯೆ ಆಗಿದೆ. ಇಡೀ ವಿಶ್ವದಲ್ಲೇ ಎಲ್ಲೋ ಒಂದ್ ಕಡೆ ಇವತ್ತು ಪಾಕಿಸ್ತಾನ ನಡೆ ಭಯೋತ್ಪಾದಕರ ನಡೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ಲತ್ತ. ಈಗ ನಮ್ ಜೊತೆ ಕಾಶಿ ಜಗದ್ಗುರುಗಳಿದ್ದಾರೆ. ಹಾಗಾದ್ರೆ ಏನ್ ಸಂದೇಶ ಕೊಡ್ತಾರ, ಅವ್ರು ಏನ್ ಹೇಳ್ತಾರೆ ಗುರುಗಳೇ? ಏನ್ ಕಾಶ್ಮೀರದಲ್ಲಿ ಏನ್ ಘಟನೆ ಆಯ್ತು, ನಿಜಕ್ಕೂ ಇಡೀ ವಿಶ್ವದಲ್ಲೇ ಇವತ್ತು ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ಲತ್ತ. ಎಲ್ಲೋ ಒಂದ್ ಕಡೆ ಯುದ್ಧ ಆಗ್ತದ ಎಂಬುದು ಕ್ಷಣಗಣನೆ ಆರಂಭ ಆಗ್ಯದ. ತಾವು ಒಂದು ಕಾಶಿ ಜಗದ್ಗುರು ಆಗಿ ಪ್ರಧಾನಮಂತ್ರಿಗೆ ಏನ್ ಸಂದೇಶ ಕೊಡ್ತೀರಿ, ದೇಶದ ಜನರಿಗೆ ಏನ್ ಸಂದೇಶ? ಕಾಶ್ಮೀರದಲ್ಲಾಗಿರುವಂತಹ ಘಟನೆ ಅತ್ಯಂತ ಹೇಯ ಕೃತ್ಯ ಅನ್ನುವಂಥದ್ದನ್ನು ಈಗಾಗಲೇ ನಾವು ಖಂಡಿಸಿದ್ದೇವೆ, ಮತ್ತೊಮ್ಮೆ ನಾವು ಖಂಡಿಸ್ತಾ ಇದ್ದೇವೆ. ವಿಶೇಷವಾಗಿ ಉಗ್ರವಾದಿಗಳನ್ನು ಮಟ್ಟ ಹಾಕಲಿಕ್ಕೆ ಎಲ್ಲ ದೇಶಗಳ ಒಂದಾಗಿ ಇಡೀ ಜಗತ್ತಿನಲ್ಲಿ ಉಗ್ರ ಇಲ್ಲದಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ದೇಶ ಒಂದಾಗಬೇಕು. ಇದಕ್ಕಿಂತ ನಮ್ಮ ದೇಶದ ಎಲ್ಲ ಪಕ್ಷಗಳು ಪಕ್ಷೀಯ ಭಾವನೆಯನ್ನು ಬಿಟ್ಟುಕೊಂಡು ರಾಷ್ಟ್ರೀಯ ಭಾವನೆಯಿಂದ ಪ್ರಧಾನಮಂತ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಧಾನಮಂತ್ರಿ ಯೋಗ್ಯವಾದ ನಿರ್ಣಯ ತೆಗೆದುಕೊಳ್ತಾರೆ. ಅದಕ್ಕೆ ಯಾವ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಅಂದ್ರೆ ಕೆಲವರು ಅಪಸ್ವರ ಕೂಡ ಎತ್ತಾ ಇದ್ದಾರೆ, ಅಪ್ಪಾಜಿಗಳೇ ಅಂದ್ರೆ ಈಗ ಅಪಸ್ವರಗಳು ಕೂಡ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿದ್ರಿ? ಮತ್ತೆ ಈಗಾಗಲೇ ಪ್ರಧಾನಮಂತ್ರಿ ಅವರು ಈಗಾಗಲೇ ಅಂದ್ರೆ ಸಾಕಷ್ಟು ಅಂದ್ರೆ ಏನೊಂದು ಆಶೀರ್ವಾದ ಮಾಡಿದ್ರು. ಈಗಾಗಲೇ ಭಾರತೀಯ ಪ್ರತಿಯೊಬ್ಬ ಪ್ರಜೆನೂ ಕೂಡ ದೇಶದ ಒಕ್ಕಟ್ಟನ್ನು ತೋರಿಸಿ ಪ್ರಧಾನಮಂತ್ರಿಗಳ ಹಸ್ತವನ್ನು ಬಲಪಡಿಸಿದ್ದಾರೆ. ಆದ್ದರಿಂದ ಯಾವ ಚಿಂತೆ ಮಾಡುವಂಥದ್ದಿಲ್ಲ. ಪ್ರಧಾನಮಂತ್ರಿಗಳು ಸಮರ್ಥರಾಗಿದ್ದಾರೆ. ಕೇಂದ್ರ ಸರ್ಕಾರ ಯೋಗ್ಯವಾದ ನಿರ್ಣಯ ತೆಗೆದುಕೊಂಡು ಉಗ್ರವಾದಿಗಳನ್ನು ಪೂರ್ಣ ನಾಶ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥ ವಿಶ್ವಾಸ ನಮಗಿದೆ. ಸ್ವಾಮೀಜಿಗಳಂದ್ರೆ ಕಳೆದ ಹಲವು ವರ್ಷ ಆಯಿತು ಪಾಕಿಸ್ತಾನ ಮೇಲಿನ ಮೇಲೆ ಈ ರೀತಿ ನರಿಬುದ್ಧಿ ತೋರಿಸ್ತಾ ಇದೆ. ಮೇಲಿನ ಮೇಲೆ ಈ ಹಿಂದೆ ಉರಿ ಘಟನೆ ಆಯಿತು ಅಂದ್ರೆ ಸಾಕಷ್ಟು ಅಂದ್ರೆ ಕಾಶ್ಮೀರ ಭಾಗದಲ್ಲಿ ಹಿಂದೂಗಳ ಮೇಲೆ ಮೇಲಿನ ಮೇಲೆ ಆತಂಕವಾದಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಕಳೆದ 50 ವರ್ಷಗಳಿಂದ. ಇದಕ್ಕೊಂದು ಅಂತ್ಯ ಆಗ್ತದೆ ಅಂತ ಹೇಳಿ ತಮಗೆ ಅನಿಸ್ತೇನೋ? ಯಾವ ರೀತಿ ತಾವು ಒಂದು ಸಂದೇಶ ಕೊಡ್ತೀವಿ? ಕಾಶ್ಮೀರ ಯಾವಾಗಲೂ ನೇರ ಯುದ್ಧ ಮಾಡುವಂತ ಸಾಮರ್ಥ್ಯ ಅದಕ್ಕಿಲ್ಲ. ಇಂಥ ಕಿರುಕುಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಈಗಾಗಲೇ ಭಾರತದ 3 ಸೇನೆಗಳು ಸನ್ನದ್ಧವಾಗಿದ್ದಾವೆ. ಕೇವಲ ಸಮಯವನ್ನು ಕಾಯ್ತಾ ಇದ್ದಾರೆ. ಬಹುತೇಕ ಅಂಥ ಪ್ರಸಂಗ ಬಂದ್ರೆ ಇದಕ್ಕೆ ಪಾಕಿಸ್ತಾನಕ್ಕೆ ಯೋಗ್ಯವಾದ ಪಾಠವನ್ನು ಕಲಿಸ್ತಾರೆ. ಪಿಒಪಿ ಅಂತೇನಿದೆ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ, ಅದನ್ನ ವಶಪಡಿಸ್ಕೋತಾರೆ. ಈ ಬಾರಿ ಯುದ್ಧ ಆಗಿ ಭಾರತ್ ಗೆಲ್ತದೆ ಎಂಬುದು ಏನೋ ಸಂದೇಶ ಕೊಡ್ತೀವಿ? ಯಾವ ರೀತಿ ಒಂದು ವಿಶ್ವಾಸ ಇದೆ ಗುರುಗಳೇ? ಯುದ್ಧ ಆದ್ರೆ ಭಾರತ ಗೆಲ್ಲುವುದರಲ್ಲಿ ಯಾವ ಸಂದೇಹನೇ ಇಲ್ಲ. ಆದ್ರೆ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು 3 ಸೇನೆ ಅಧಿಕಾರಿಗಳು ಪ್ರಧಾನಮಂತ್ರಿ ಕೈಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕಾಶಿ ಜಗದ್ಗುರುಗಳು ಬೀದರ್ನಲ್ಲಿ ಮಾತಾಡಿದ್ದಾರೆ. ಅವರೊಬ್ಬ ಬಲಿಷ್ಠ ನಾಯಕ. ಈ ಬಾರಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿಯೇ ಕಲಿಸುತ್ತಾರೆ ಅಂತ ಹೇಳಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಶಕ್ತಿ ಏನು ಅನ್ನೋದನ್ನ ಮೋದಿ ಅವರು ತೋರಿಸ್ತಾರೆ. ಪಿಒಕೆ ನಮ್ಮದು, ನಾವು ಅದನ್ನ ಮರಳಿ ಪಡೆಯುತ್ತೇವೆ. ಇದು ಕಾಶಿ ಜಗದ್ಗುರುಗಳ ಮಾತು ಬೀದರ್ನಲ್ಲಿ. ಹಿಂದೂಗಳ ಮೇಲೆ ಏನ್ ಬರ್ಬರವಾಗಿ ಹತ್ಯೆ ಆಗಿದೆ. ಇಡೀ ವಿಶ್ವದಲ್ಲೇ ಎಲ್ಲೋ ಒಂದ್ ಕಡೆ ಇವತ್ತು ಪಾಕಿಸ್ತಾನ ನಡೆ ಭಯೋತ್ಪಾದಕರ ನಡೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ಲತ್ತ. ಈಗ ನಮ್ ಜೊತೆ ಕಾಶಿ ಜಗದ್ಗುರುಗಳಿದ್ದಾರೆ. ಹಾಗಾದ್ರೆ ಏನ್ ಸಂದೇಶ ಕೊಡ್ತಾರ, ಅವ್ರು ಏನ್ ಹೇಳ್ತಾರೆ ಗುರುಗಳೇ? ಏನ್ ಕಾಶ್ಮೀರದಲ್ಲಿ ಏನ್ ಘಟನೆ ಆಯ್ತು, ನಿಜಕ್ಕೂ ಇಡೀ ವಿಶ್ವದಲ್ಲೇ ಇವತ್ತು ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ಲತ್ತ. ಎಲ್ಲೋ ಒಂದ್ ಕಡೆ ಯುದ್ಧ ಆಗ್ತದ ಎಂಬುದು ಕ್ಷಣಗಣನೆ ಆರಂಭ ಆಗ್ಯದ. ತಾವು ಒಂದು ಕಾಶಿ ಜಗದ್ಗುರು ಆಗಿ ಪ್ರಧಾನಮಂತ್ರಿಗೆ ಏನ್ ಸಂದೇಶ ಕೊಡ್ತೀರಿ, ದೇಶದ ಜನರಿಗೆ ಏನ್ ಸಂದೇಶ? ಕಾಶ್ಮೀರದಲ್ಲಾಗಿರುವಂತಹ ಘಟನೆ ಅತ್ಯಂತ ಹೇಯ ಕೃತ್ಯ ಅನ್ನುವಂಥದ್ದನ್ನು ಈಗಾಗಲೇ ನಾವು ಖಂಡಿಸಿದ್ದೇವೆ, ಮತ್ತೊಮ್ಮೆ ನಾವು ಖಂಡಿಸ್ತಾ ಇದ್ದೇವೆ. ವಿಶೇಷವಾಗಿ ಉಗ್ರವಾದಿಗಳನ್ನು ಮಟ್ಟ ಹಾಕಲಿಕ್ಕೆ ಎಲ್ಲ ದೇಶಗಳ ಒಂದಾಗಿ ಇಡೀ ಜಗತ್ತಿನಲ್ಲಿ ಉಗ್ರ ಇಲ್ಲದಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತೆಲ್ಲ ದೇಶ ಒಂದಾಗಬೇಕು. ಇದಕ್ಕಿಂತ ನಮ್ಮ ದೇಶದ ಎಲ್ಲ ಪಕ್ಷಗಳು
ಪಕ್ಷೀಯ ಭಾವನೆಯನ್ನು ಬಿಟ್ಟುಕೊಂಡು ರಾಷ್ಟ್ರೀಯ ಭಾವನೆಯಿಂದ ಪ್ರಧಾನಮಂತ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನು ಪ್ರಧಾನಮಂತ್ರಿ ಯೋಗ್ಯವಾದ ನಿರ್ಣಯ ತೆಗೆದುಕೊಳ್ತಾರೆ. ಅದಕ್ಕೆ ಯಾವ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಅಂದ್ರೆ ಕೆಲವರು ಅಪಸ್ವರ ಕೂಡ ಎತ್ತಾ ಇದ್ದಾರೆ ಅಪ್ಪಾಜಿಗಳೇ, ಅಂದ್ರೆ ಹಿಂಗಾಗಿ ಅಪಸ್ವರಗಳು ಕೂಡ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿದ್ರಿ? ಮತ್ತೆ ಈಗಾಗಲೇ ಪ್ರಧಾನಮಂತ್ರಿ ಅವರಿಗೆ ಈಗಾಗಲೇ ಅಂದ್ರೆ ಸಾಕಷ್ಟು ಅಂದ್ರೆ ಏನೊಂದು ಆಶೀರ್ವಾದ ಮಾಡಿದ್ರು. ಈಗಾಗಲೇ ಭಾರತೀಯ ಪ್ರತಿಯೊಬ್ಬ ಪ್ರಜೆನೂ ಕೂಡ ದೇಶದ ಒಕ್ಕಟ್ಟನ್ನು ತೋರಿಸಿ ಪ್ರಧಾನಮಂತ್ರಿಗಳ ಹಸ್ತವನ್ನು ಬಲಪಡಿಸಿದ್ದಾರೆ. ಆದ್ದರಿಂದ ಯಾವ ಚಿಂತೆ ಮಾಡುವಂಥದ್ದಿಲ್ಲ. ಪ್ರಧಾನಮಂತ್ರಿಗಳು ಸಮರ್ಥರಾಗಿದ್ದಾರೆ. ಕೇಂದ್ರ ಸರ್ಕಾರ ಯೋಗ್ಯವಾದ ನಿರ್ಣಯ ತೆಗೆದುಕೊಂಡು ಉಗ್ರವಾದಿಗಳನ್ನು ಪೂರ್ಣ ನಾಶ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವಿಶ್ವಾಸ ನಮಗಿದೆ. ಸ್ವಾಮೀಜಿಗಳಂದ್ರೆ ಕಳೆದ ಹಲವು ವರ್ಷ ಆಯಿತು ಪಾಕಿಸ್ತಾನ ಮೇಲಿನ ಮೇಲೆ ಈ ರೀತಿ ನರಿಬುದ್ಧಿ ತೋರಿಸ್ತಾ ಇದೆ. ಮೇಲಿನ ಮೇಲೆ ಈ ಹಿಂದೆ ಉರಿ ಘಟನೆ ಆಯಿತು. ಅಂದ್ರೆ ಸಾಕಷ್ಟು ಅಂದ್ರೆ ಕಾಶ್ಮೀರ ಭಾಗದಲ್ಲಿ ಹಿಂದೂಗಳ ಮೇಲೆ ಮೇಲಿನ ಮೇಲೆ ಆತಂಕವಾದಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಕಳೆದ 50 ವರ್ಷಗಳಿಂದ. ಇದಕ್ಕೊಂದು ಅಂತ್ಯ ಆಗ್ತದೆ ಅಂತ ಹೇಳಿ ತಮಗೆ ಅನಿಸ್ತೇನೋ? ಯಾವ ರೀತಿ ತಾವು ಒಂದು ಸಂದೇಶ ಕೊಡ್ತೀವಿ? ಕಾಶ್ಮೀರ ಯಾವಾಗಲೂ ನೇರ ಯುದ್ಧ ಮಾಡುವಂತ ಸಾಮರ್ಥ್ಯ ಅದಕ್ಕಿಲ್ಲ. ಇಂಥ ಕಿರುಕುಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಈಗಾಗಲೇ ಭಾರತದ 3 ಸೇನೆಗಳು ಸನ್ನದ್ಧವಾಗಿದ್ದಾವೆ. ಕೇವಲ ಸಮಯವನ್ನು ಕಾಯ್ತಿದ್ದಾರೆ. ಬಹುತೇಕ ಅಂಥ ಪ್ರಸಂಗ ಬಂದ್ರೆ ಇದಕ್ಕೆ ಪಾಕಿಸ್ತಾನಕ್ಕೆ ಯೋಗ್ಯವಾದ ಪಾಠವನ್ನು ಕಲಿಸ್ತಾರೆ. POP ಅಂತೇನಿದೆ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ, ಅದನ್ನ ವಶಪಡಿಸ್ಕೋತಾರ. ಈ ಬಾರಿ ಯುದ್ಧ ಆಗಿ ಭಾರತ ಗೆಲ್ತದೆ ಎಂಬುದು ಏನೋ ಸಂದೇಶ ಕೊಡ್ತೀವಿ? ಯಾವ ರೀತಿ ಒಂದು ವಿಶ್ವಾಸ ಇದೆ ಗುರುಗಳೇ? ಯುದ್ಧ ಆದ್ರೆ ಭಾರತ ಗೆಲ್ಲುವುದರಲ್ಲಿ ಯಾವ ಸಂದೇಹನೇ ಇಲ್ಲ. ಆದ್ರೆ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು 3 ಶ್ರೇಣಿ ಅಧಿಕಾರಿಗಳು ಒಂದು ಪ್ರಧಾನಮಂತ್ರಿ ಕೈಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕಾಶಿ ಜಗದ್ಗುರುಗಳು ಬೀದರ್ನಲ್ಲಿ ಮಾತಾಡಿದ್ದಾರೆ. ಅವರೊಬ್ಬ ಬಲಿಷ್ಠ ನಾಯಕ. ಈ ಬಾರಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿಯೇ ಕಲಿಸ್ತಾರೆ ಅಂತ ಹೇಳಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಶಕ್ತಿ ಏನು ಅನ್ನೋದನ್ನ ಮೋದಿ ಅವರು ತೋರಿಸ್ತಾರೆ. POK ನಮ್ಮದು, ನಾವು ಅದನ್ನ ಮರಳಿ ಪಡೆಯುತ್ತೇವೆ. ಇದು ಕಾಶಿ ಜಗದ್ಗುರುಗಳ ಮಾತು ಬೀದರ್ನಲ್ಲಿ. ಹಿಂದೂಗಳ ಮೇಲೆ ಏನ್ ಬರ್ಬರವಾಗಿ ಹತ್ಯೆ ಆಗಿದೆ. ಇಡೀ ವಿಶ್ವದಲ್ಲೇ ಎಲ್ಲೋ ಒಂದ್ ಕಡೆ ಇವತ್ತು ಪಾಕಿಸ್ತಾನ ನಡೆ ಭಯೋತ್ಪಾದಕರ ನಡೆಗೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ಲತ್ತ. ಈಗ ನಮ್ ಜೊತೆ ಕಾಶಿ ಜಗದ್ಗುರುಗಳಿದ್ದಾರೆ. ಹಾಗಾದ್ರೆ ಏನ್ ಸಂದೇಶ ಕೊಡ್ತಾರ? ಅವ್ರು ಏನ್ ಹೇಳ್ತಾರೆ? ಗುರುಗಳೇ, ಏನ್ ಕಾಶ್ಮೀರದಲ್ಲಿ ಏನ್ ಘಟನೆ ಆಯ್ತು? ನಿಜಕ್ಕೂ ಇಡೀ ವಿಶ್ವದಲ್ಲೇ ಇವತ್ತು ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತ ಆಗ್ಲತ್ತ. ಎಲ್ಲೋ ಒಂದ್ ಕಡೆ ಯುದ್ಧ ಆಗ್ತದ ಎಂಬುದು ಕ್ಷಣಗಣನೆ ಆರಂಭ ಆಗ್ಯದ. ತಾವು ಒಂದು ಕಾಶಿ ಜಗದ್ಗುರು ಆಗಿ ಪ್ರಧಾನಮಂತ್ರಿಗೆ ಏನ್ ಸಂದೇಶ ಕೊಡ್ತೀರಿ? ದೇಶದ ಜನರಿಗೆ ಏನ್ ಸಂದೇಶ? ಕಾಶ್ಮೀರದಲ್ಲಾಗಿರುವಂತಹ ಘಟನೆ ಅತ್ಯಂತ ಹೇಯ ಕೃತ್ಯ ಅನ್ನುವಂಥದ್ದನ್ನು ಈಗಾಗಲೇ ನಾವು ಖಂಡಿಸಿದ್ದೇವೆ. ಮತ್ತೊಮ್ಮೆ ನಾವು ಖಂಡಿಸ್ತಾ ಇದ್ದೇವೆ. ವಿಶೇಷವಾಗಿ ಉಗ್ರವಾದಿಗಳನ್ನು ಮಟ್ಟ ಹಾಕಲಿಕ್ಕೆ ಎಲ್ಲ ದೇಶಗಳ ಒಂದಾಗಿ ಇಡೀ ಜಗತ್ತಿನಲ್ಲಿ ಉಗ್ರ ಇಲ್ಲದಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ದೇಶ ಒಂದಾಗಬೇಕು. ಇದಕ್ಕಿಂತ ನಮ್ಮ ದೇಶದ ಎಲ್ಲ ಪಕ್ಷಗಳು ಪಕ್ಷೀಯ ಭಾವನೆಯನ್ನು ಬಿಟ್ಟುಕೊಂಡು ರಾಷ್ಟ್ರೀಯ ಭಾವನೆಯಿಂದ ಪ್ರಧಾನಮಂತ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನು ಪ್ರಧಾನಮಂತ್ರಿ ಯೋಗ್ಯವಾದ ನಿರ್ಣಯ ತೆಗೆದುಕೊಳ್ತಾರೆ. ಅದಕ್ಕೆ ಯಾವ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಅಂದ್ರೆ ಕೆಲವರು ಅಪಸ್ವರ ಕೂಡ ಎತ್ತಾ ಇದ್ದಾರೆ ಅಪ್ಪಾಜಿಗಳೇ, ಅಂದ್ರೆ ಹಿಂಗಾಗಿ ಅಪಸ್ವರಗಳು ಕೂಡ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿದ್ರಿ? ಮತ್ತೆ ಈಗಾಗಲೇ ಪ್ರಧಾನಮಂತ್ರಿ ಅವರಿಗೆ ಈಗಾಗಲೇ ಅಂದ್ರೆ ಸಾಕಷ್ಟು ಅಂದ್ರೆ ಏನೊಂದು ಆಶೀರ್ವಾದ ಮಾಡಿದ್ರು? ಈಗಾಗಲೇ ಭಾರತೀಯ ಪ್ರತಿಯೊಬ್ಬ ಪ್ರಜೆನೂ ಕೂಡ ದೇಶದ ಒಕ್ಕಟ್ಟನ್ನು ತೋರಿಸಿ ಪ್ರಧಾನಮಂತ್ರಿಗಳ ಹಸ್ತವನ್ನು ಬಲಪಡಿಸಿದ್ದಾರೆ. ಆದ್ದರಿಂದ ಯಾವ ಚಿಂತೆ ಮಾಡುವಂಥದ್ದಿಲ್ಲ. ಪ್ರಧಾನಮಂತ್ರಿಗಳು ಸಮರ್ಥರಾಗಿದ್ದಾರೆ. ಕೇಂದ್ರ ಸರ್ಕಾರ ಯೋಗ್ಯವಾದ ನಿರ್ಣಯ ತೆಗೆದುಕೊಂಡು ಉಗ್ರವಾದಿಗಳನ್ನು ಪೂರ್ಣ ನಾಶ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವಿಶ್ವಾಸ ನಮಗಿದೆ. ಸ್ವಾಮೀಜಿಗಳಂದ್ರೆ ಕಳೆದ ಹಲವು ವರ್ಷ ಆಯಿತು ಪಾಕಿಸ್ತಾನ ಮೇಲಿನ ಮೇಲೆ ಈ ರೀತಿ ನರಿಬುದ್ಧಿ ತೋರಿಸ್ತಾ ಇದೆ. ಮೇಲಿನ ಮೇಲೆ ಈ ಹಿಂದೆ ಉರಿ ಘಟನೆ ಆಯಿತು. ಅಂದ್ರೆ ಸಾಕಷ್ಟು ಅಂದ್ರೆ ಕಾಶ್ಮೀರ ಭಾಗದಲ್ಲಿ ಹಿಂದೂಗಳ ಮೇಲೆ ಮೇಲಿನ ಮೇಲೆ ಆತಂಕವಾದಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಕಳೆದ 50 ವರ್ಷಗಳಿಂದ. ಇದಕ್ಕೊಂದು ಅಂತ್ಯ ಆಗ್ತದೆ ಅಂತ ಹೇಳಿ ತಮಗೆ ಅನಿಸ್ತೇನೋ? ಯಾವ ರೀತಿ ತಾವು ಒಂದು ಸಂದೇಶ ಕೊಡ್ತೀವಿ? ಕಾಶ್ಮೀರ ಯಾವಾಗಲೂ ನೇರ ಯುದ್ಧ ಮಾಡುವಂತ ಸಾಮರ್ಥ್ಯ ಅದಕ್ಕಿಲ್ಲ. ಇಂಥ ಕಿರುಕುಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಈಗಾಗಲೇ ಭಾರತದ 3 ಸೇನೆಗಳು ಸನ್ನದ್ಧವಾಗಿದ್ದಾವೆ. ಕೇವಲ ಸಮಯವನ್ನು ಕಾಯ್ತಿದ್ದಾರೆ. ಬಹುತೇಕ ಅಂಥ ಪ್ರಸಂಗ ಬಂದ್ರೆ
ಕಾಶ್ಮೀರಕ್ಕೆ ಪಾಕಿಸ್ತಾನಕ್ಕೆ ಯೋಗ್ಯವಾದ ಪಾಠವನ್ನು ಕಲಿಸ್ತಾರೆ. POP ಅಂತೇನಿದೆ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ, ಅದನ್ನ ವಶಪಡಿಸ್ಕೋತಾರ. ಈ ಬಾರಿ ಯುದ್ಧ ಆಗಿ ಭಾರತ್ ಗೆದ್ದ ಎಂಬುದು ಏನು ಸಂದೇಶ ಕೊಡ್ತೀವಿ? ಯಾವ ರೀತಿ ಒಂದು ವಿಶ್ವಾಸ ಇದೆ ಗುರುಗಳೇ? ಯುದ್ಧ ಆದರೆ ಭಾರತ ಗೆಲ್ಲುವುದರಲ್ಲಿ ಯಾವ ಸಂದೇಹನೇ ಇಲ್ಲ. ಆದ್ರೆ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು 3 ಶ್ರೇಣಿ ಅಧಿಕಾರಿಗಳು ಮತ್ತು ಪ್ರಧಾನಮಂತ್ರಿ ಕೈಗಿದೆ.